ಗಾಂಧೀಜಿ ಭಾರತದ ರಾಷ್ಟ್ರಪಿತ ಅಲ್ಲ, ಪಾಕಿಸ್ತಾನದ ಪಿತಾಮಹ. ಮಹಾತ್ಮ ಗಾಂಧಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ. ಶಾಸಕ ಯತ್ನಾಳ್ ವಿರುದ್ಧ ಪ್ರಕರಣ ದಾಖಲೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ಕೊಟ್ಟವರು ಯಾರು? ಮಹಾತ್ಮ ಗಾಂಧೀಜಿ ಕುರಿತು ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಹೌದು, ಈ ಸಂಬಂಧ ಯತ್ನಾಳ್ ವಿರುದ್ಧ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ಅಲ್ಲಾಬಕ್ಷ ಡೋಗ್ರಿ ಸಾಬ್ ಬಡೇಘರ್ ಅನ್ನುವರು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆದರ್ಶ ನಗರದಲ್ಲಿ ಮೇ 12ರಂದು ನಡೆದ ಬಸವೇಶ್ವರ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುವಾಗ ಮಹಾತ್ಮ ಗಾಂಧೀಜಿಗೆ ಅವಮಾನ ಮಾಡಿರುವ ಆರೋಪ ಮಾಡಲಾಗಿದೆ. ಗಾಂಧೀಜಿ ಭಾರತದ ರಾಷ್ಟ್ರಪಿತ ಅಲ್ಲ, ಪಾಕಿಸ್ತಾನದ ಪಿತಾಮಹ. ನಮ್ಮ ದೇಶವನ್ನ ಹೊಡೆದು ಬೇರೆಯವರಿಗೆ ಪಾಕಿಸ್ತಾನ ಮಾಡಿಕೊಟ್ರು. ಆದರೂ ನಾವು ರಾಷ್ಟ್ರಪಿತ ಅಂತ ಬೀದಿ ಬೀದಿಗಳಲ್ಲೂ ಅವರ ಮೂರ್ತಿಗಳನ್ನ ಸ್ಥಾಪನೆ ಮಾಡಿದ್ದೀವಿ ಅಂತ ಯತ್ನಾಳ್ ಹೇಳಿದ್ರು. ಸದ್ಯ ಈ ಸಂಬಂಧ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ದೂರು ನೀಡಿರುವ ಅಲ್ಲಾಬಕ್ಷ್ ಡೋಗರಿ ಸಾಬ್ ಬಡೇಗರ್ ಅವರಿಗೆ ಕಾಂಗ್ರೆಸ್ ಮುಖಂಡರು ಸಾಥನ್ನ ಕೊಟ್ಟಿದ್ದಾರೆ. ಸಿಆರ್ಪಿಸಿ ಕಾಲಂ 157, 176 ಭಾರತೀಯ ನಾಗರಿಕ ಸುರಕ್ಷತೆ ಸಂಹಿತೆಯಡಿಯಲ್ಲಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಎಸ್, ರಾಷ್ಟ್ರಪಿತ ಅನ್ನೋದು ಒಂದು ರಾಷ್ಟ್ರ ಅಥವಾ ದೇಶ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಸಂಘಟಿಸುವುದರಲ್ಲಿ ಅಥವಾ ಸ್ವತಂತ್ರಗೊಳಿಸುವುದರಲ್ಲಿ ಅಷ್ಟೇ ಅಲ್ಲದೆ ಅಭಿವೃದ್ಧಿ ಸಾಧಿಸುವುದರಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿದ್ದ ವ್ಯಕ್ತಿಗೆ ನೀಡುವ ಗೌರವ ಸೂಚಕ ಬಿರುದಾಗಿದೆ. ಪುರಾತನ ರೋಮ್ ಸಾಮ್ರಾಜ್ಯದಲ್ಲಿ ಈ ಪದ್ಧತಿ ಇತ್ತು. ರೋಮ್ನ ಸೆನೆಟ್ ವೀರರಿಗೆ ನಂತರದ ದಿನಗಳಲ್ಲಿ ಚಕ್ರವರ್ತಿಗಳಿಗೆ ಪ್ಯಾಟರ್ ಪ್ಯಾಟ್ರಿಯಾ ಅಂದ್ರೆ ತಂದೆ ನಾಡಿನ ರಾಷ್ಟ್ರಪಿತ ಅಂತ ಬಿರುದು ನೀಡುವ ಪದ್ಧತಿ ಇತ್ತು. ನಂತರದ ಕಾಲದಲ್ಲಿ ದೇಶವನ್ನ ತಲ್ಲೋಡು ಅಂತ ಭಾವಿಸುವ ರಾಷ್ಟ್ರಗಳಲ್ಲೂ ರಾಷ್ಟ್ರಪಿತ ಪರಿಕಲ್ಪನೆ ಅನುಷ್ಠಾನಕ್ಕೆ ಬಂದಿತ್ತು. 1603ರಿಂದ 1625ರ ಅವಧಿಯಲ್ಲಿ ಬ್ರಿಟನ್ನ ಚಕ್ರವರ್ತಿ 1ನೇ ಜೇಮ್ಸ್ ರಾಜನ ದೈವಿಕ ಹಕ್ಕುಗಳ ಸಿದ್ಧಾಂತವನ್ನ ಪ್ರತಿಪಾದಿಸಿದ. ರಾಜನು ದೇವರಿಂದ ಅಧಿಕಾರವನ್ನ ಪಡೆದಿದ್ದು ದೇವರ ಪ್ರತಿನಿಧಿಯಾಗಿದ್ದ. ಆದ್ದರಿಂದ ರಾಜನು ದೇವರಿಗೆ ಮಾತ್ರ ಉತ್ತರ ಅಧಿಕಾರಿ ಅನ್ನುವುದು ಈ ಸಿದ್ಧಾಂತದ ತಿರುಳಾಗಿದೆ. ಈ ಸಿದ್ಧಾಂತದ ಪ್ರಕಾರ ರಾಜನು ತಾನಾಗಿ ರಾಷ್ಟ್ರಪಿತನಾಗ್ತಾನೆ. ಭಾರತದಲ್ಲಿ 1266ರಲ್ಲಿ ಅಧಿಕಾರಕ್ಕೆ ಬಂದಿದ್ದ ಫಿಯಾಜ್ ಉದ್ದೀನ್ ಬಲ್ಸನ್ ಇದೇ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದ. 1688-89ರಲ್ಲಿ ಬ್ರಿಟನ್ನಲ್ಲಿ ನಡೆದ ಗ್ಲೋರಿಯಸ್ ಕ್ರಾಂತಿಯ ನಂತರ ರಾಜನ ದೈವಿಕ ಹಕ್ಕುಗಳ ಸಿದ್ಧಾಂತಕ್ಕೆ ಮಹತ್ವ ಉಳಿಲಿಲ್ಲ. ಆದರೆ ರಾಷ್ಟ್ರಪಿತ ಪರಿಕಲ್ಪನೆ ಹೊರಟು ಹೋಗಲಿಲ್ಲ. ಅಮೆರಿಕಕ್ಕೆ ಜಾರ್ಜ್ ವಾಷಿಂಗ್ಟನ್ ರಾಷ್ಟ್ರಪಿತ, ನ್ಯೂಜಿಲೆಂಡ್ ಜೇಮ್ಸ್ ಬುಸ್ಸೆ, ಕೆನಡಾಕ್ಕೆ ಜಾನ್ ಅಲೆಕ್ಸಾಂಡರ್ ಮೆಕ್ಡೊನಾಲ್ಡ್ಗೆ, ದಕ್ಷಿಣ ಆಫ್ರಿಕಾಕ್ಕೆ ನೆಲ್ಸನ್ ಮಂಡೇಲಾ ರಾಷ್ಟ್ರಪಿತರಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಇನ್ನು ಬಹಳಷ್ಟು ರಾಷ್ಟ್ರಗಳು ರಾಷ್ಟ್ರಪಿತರನ್ನ ಗುರುತಿಸಿಕೊಂಡಿದೆ. ಕೆಲವು ರಾಷ್ಟ್ರಗಳು ಶಾಸನಬದ್ಧವಾಗಿ ರಾಷ್ಟ್ರಪಿತರನ್ನ ಗುರುತಿಸಿದ್ರೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಜನರೇ ರಾಷ್ಟ್ರಪಿತರನ್ನ ಗುರುತಿಸಿದ್ದಾರೆ. ಇಂತಹ ರಾಷ್ಟ್ರಗಳಲ್ಲಿ ರಾಷ್ಟ್ರಪಿತ ಅನ್ನುವ ಸ್ಥಾನಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ. ಭಾರತ ಸಂವಿಧಾನವು ರಾಷ್ಟ್ರಪಿತ ಸ್ಥಾನಕ್ಕೆ ಕಾನೂನಿನ ಮಾನ್ಯತೆಯನ್ನು ನೀಡಿಲ್ಲ. ಅಂದ್ರೆ ಗಾಂಧೀಜಿಯನ್ನ ಜನರೇ ರಾಷ್ಟ್ರಪಿತ ಅಂತ ಗೌರವಿಸಿದ್ದಾರೆ. ಶಾಸನಾತ್ಮಕವಾಗಿ ರಾಷ್ಟ್ರಪಿತ ಸ್ಥಾನವನ್ನ ನೀಡಿದಾಗ ಶಾಸನಾತ್ಮಕವಾಗಿಯೇ ಆ ಸ್ಥಾನವನ್ನ ರದ್ದುಪಡಿಸುವುದಕ್ಕೆ ಬರುತ್ತೆ. ಭಾರತದಲ್ಲಿ ಗಾಂಧೀಜಿಯವರಿಗೆ ಶಾಸನಾತ್ಮಕವಾಗಿ ರಾಷ್ಟ್ರಪಿತ ಅನ್ನುವ ಸ್ಥಾನ ಇಲ್ಲದೆ ಇರೋದ್ರಿಂದ ಅದನ್ನ ಹಿಂದಕ್ಕೆ ಪಡೆಯೋದಕ್ಕೆ ಆಗೋದಿಲ್ಲ. ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಮೊದಲು ಸಂಬೋಧಿಸಿದ್ದು ಸುಭಾಷ್ ಚಂದ್ರ ಬೋಸ್. ಬೋಸ್ ಅವರನ್ನ ಅನುಸರಿಸಿ ಇತರರು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಕರೆಯುವ ಪರಿಪಾಠ ಬೆಳೆಯಿತು. ಇಲ್ಲಿ ರಾಷ್ಟ್ರಪಿತ ಅಂತ ಕರೆಯೋದಕ್ಕೆ ಗಾಂಧಿ ಯಾಕೆ ಅರ್ಹರು ಅನ್ನೋದು ಕೂಡ ಮುಖ್ಯ ಸಂಗತಿಯಾಗುತ್ತೆ. ಭಾರತವನ್ನ ಯಾರೂ ಕೂಡ ಸೃಷ್ಟಿಸಲಿಲ್ಲ. ಗಾಂಧೀಜಿಗಿಂತ ಮೊದಲು ಭಾರತ ಇತ್ತು ಅನ್ನುವುದು ಗಾಂಧೀಜಿ ರಾಷ್ಟ್ರಪಿತ ಅಲ್ಲ ಅನ್ನುವರು ವಾದಗಳಲ್ಲಿ ಪ್ರಮುಖವಾದ ಒಂದು ಅಂಶವಾಗಿದೆ. ಹಾಗಿದ್ರೆ ಉಳಿದೆಲ್ಲ ರಾಷ್ಟ್ರಗಳನ್ನ ಅಲ್ಲಿನ ರಾಷ್ಟ್ರಪಿತರು ಸೃಷ್ಟಿಸಿದ್ದಾರೆಯೇ? ಇಲ್ಲ. ಭಾರತ ಅನ್ನುವ ಭೂಪ್ರದೇಶ ಇತ್ತು. ಭಾರತದಲ್ಲಿ ಏಕತೆಯೂ ಇತ್ತು. ಆದರೆ ಅದು ಸಾಂಸ್ಕೃತಿಕವಾಗಿ ಇತ್ತೇ ವಿನಃ ರಾಜಕೀಯ ಏಕತೆ ಆಗಿರಲಿಲ್ಲ. ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ವಿಕ್ರಮಾದಿತ್ಯ, ಅಲಾವುದ್ದೀನ್ ಖಿಲ್ಜಿ ಅವರಂತಹ ರಾಜರು ಸಾಮ್ರಾಟರಾಗಿ ಭಾರತದ ಇತರ ರಾಜರನ್ನ ತಮ್ಮ ಏಕಚಕ್ರಾಧಿಪತ್ಯಕ್ಕೆ ತಂದಿದ್ರು. ಅವರ ಕಾಲದ ನಂತರ ಅದು ಉಳಿಲಿಲ್ಲ. ಭಾರತದ ಬೇರೆ ಬೇರೆ ಭಾಗಗಳನ್ನ ಬೇರೆ ಬೇರೆ ರಾಜರು ಸಾಮ್ರಾಟನ ಪರಮಾಧಿಕಾರಕ್ಕೆ ಒಳಪಡದೆಯೇ ಆಳ್ತಾ ಇದ್ರು. ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದವರಾರು?
ಮರಾಠರಿಗೆ ತಮ್ಮ ಪ್ರಾಂತ್ಯದಲ್ಲಿ ಬ್ರಿಟಿಷರು ಇರಬಾರದು ಅನ್ಸುತ್ತೆ ವಿನಃ ಬಂಗಾಳದಲ್ಲಿ ಇರಬಾರದು ಅಂತ ಅನಿಸಿರ್ಲಿಲ್ಲ. ಒಬ್ಬರಿಗೆ ಪಂಜಾಬ್ನಲ್ಲಿ ಬ್ರಿಟಿಷರು ಇರಬಾರದು ಅಂತ ಇತ್ತು, ಆದರೆ ಮುಂಬೈನಲ್ಲಿ ಬ್ರಿಟಿಷರು ಇರಬಾರದು ಅಂತ ಇರಲಿಲ್ಲ. ಗಾಂಧಿ ಹಿಂಸೆಯನ್ನ ಒಪ್ಪಲಿಲ್ಲ ಅನ್ನುವ ಕಾರಣಕ್ಕೆ ಗಾಂಧಿಯನ್ನ ದ್ವೇಷಿಸುವ ಅನೇಕರಿಗೆ ಗಾಂಧಿ ಹುಟ್ಟುವ ಮೊದಲೇ ಬ್ರಿಟಿಷರ ವಿರುದ್ಧ ಹಲವು ಸಶಸ್ತ್ರ ಯುದ್ಧಗಳು ನಡೆದವು. ಆದರೆ ಬ್ರಿಟಿಷರನ್ನ ಹೊರಹಾಕುವುದಕ್ಕೆ ಆಗಿರಲಿಲ್ಲ ಅಂತ ಗೊತ್ತಾಗಿರ್ಬೇಕಾಗತ್ತೆ. ಒಂದು ವೇಳೆ ಬ್ರಿಟಿಷರ ವಿರುದ್ಧ ಅಲ್ಲಲ್ಲಿ ಯುದ್ಧ ಮಾಡಿದವರೆಲ್ಲರೂ ಒಟ್ಟಾಗಿ ಯುದ್ಧ ಮಾಡಿದ್ರೆ ಬ್ರಿಟಿಷರನ್ನ ಹೊರಹಾಕಬಹುದಾಗಿತ್ತು. ಆದರೆ ಬ್ರಿಟಿಷರ ವಿರುದ್ಧ ಇದ್ದವರನ್ನೆಲ್ಲ ಸಂಘಟಿಸುವ ಕೆಲಸ ನಡೆದಿರಲಿಲ್ಲ. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಾಗ ಅದು ಒಂದು ಕ್ಲಬ್ ಮಾದರಿಯ ಸಂಸ್ಥೆಯಾಗಿತ್ತು. 1905ರಲ್ಲಿ ಬಂಗಾಳ ವಿಭಜನೆ ಆದಾಗ ಕಾಂಗ್ರೆಸ್ನ ತೀವ್ರಗಾಮಿಗಳು, ಮುಖ್ಯವಾಗಿ ಬಾಲಗಂಗಾಧರನಾಥ ತಿಲಕ್ ಅವರು ಜನರನ್ನ ಸಂಘಟಿಸುವ ಕೆಲಸವನ್ನು ಮಾಡಿದರು. ಆದರೆ ಆ ಸಂಘಟಿಸುವಿಕೆ ಕೂಡ ಸಮಗ್ರ ಭಾರತವನ್ನ ಆವರಿಸಿರಲಿಲ್ಲ. ಸಮಗ್ರ ಭಾರತವನ್ನ ಒಂದು ಶಕ್ತಿಯಾಗಿ ಸಂಘಟಿಸಿದ್ದು ಗಾಂಧಿನೇ. ಇಡೀ ದೇಶವನ್ನ ಸಂಘಟಿಸಿದವರು ಗಾಂಧಿ ಆಗಿದ್ದರಿಂದಲೇ ಆ ಕಾಲದ ಇತರ ನಾಯಕರು ಗಾಂಧೀಜಿ ನಾಯಕತ್ವವನ್ನ ನಿರಾಕರಿಸಲಿಲ್ಲ. ಗಾಂಧಿ ವಿಚಾರ ಹೋರಾಟದ ಸ್ವರೂಪ ವಿಧಾನವನ್ನ ವಿರೋಧಿಸಿದವರು ಅವರನ್ನ ರಾಷ್ಟ್ರೀಯ ನಾಯಕನನ್ನಾಗಿಯೇ ಗುರುತಿಸಿದ್ರು. ಗಾಂಧಿ ರಾಷ್ಟ್ರೀಯ ಚಳುವಳಿಯ ನಾಯಕ ಆಗಿರ್ಲಿಲ್ಲ ಅಂತ ಇವತ್ತು ಹೇಳ್ತಾ ಇರುವವರು ಗಾಂಧಿ ಅಲ್ಲದೆ ಇದ್ರೆ ಬೇರೆ ಯಾರು ರಾಷ್ಟ್ರೀಯ ನಾಯಕ ಆಗಿದ್ರು ಅಂತ ಹೇಳಬೇಕಾಗತ್ತೆ. ನಾಯಕನ ಜೊತೆ ಒಂದು ಸಮ್ಮತಿ ಅಥವಾ ಅಸಮ್ಮತಿಯ ಸಂಬಂಧ ಎಲ್ರಿಗೂ ಕೂಡ ಇರುತ್ತೆ. ಸಮ್ಮತಿ ಇದ್ದವರೆಲ್ಲ ಗಾಂಧೀಜಿಯವರೊಂದಿಗೆ ಹೋದ್ರು, ಅಸಮ್ಮತಿ ಇದ್ದವರು ವಿರೋಧಿಸಿದ್ದು ಗಾಂಧಿಯವರನ್ನೇ ವಿನಃ ಇತರ ನಾಯಕರಲ್ಲ ಅನ್ನೋದು ಹೇಳಬಹುದಾಗಿದೆ. ಆದರೆ ಇದರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಪದೇ ಪದೇ ಧ್ವನಿಯನ್ನ ಎತ್ತಾ ಇದ್ದಾರೆ. ಮೊನ್ನೆಯೂ ಕೂಡ ಮಹಾತ್ಮ ಗಾಂಧಿ ಹುಟ್ಟಿಸಿರುವ ಕೂಸೆ ಪಾಕಿಸ್ತಾನ, ಮುಸ್ಲಿಮರಿಗಾಗಿ ಪಾಕಿಸ್ತಾನವನ್ನ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಒಂದೇ ಒಂದು ಗಾಂಧಿ ಮೂರ್ತಿ ಕೂಡ ಇಲ್ಲ. ದೇಶ ಒಡೆದವರು ಮೂರ್ತಿಯನ್ನ ಇಲ್ಲಿ ಊರಿಗೆ ಓಣಿಗೆ ಕೊಡಿಸ್ತೀವಿ ಅಂತ ಯಾಕೆ ಹೇಳಬೇಕು ಅಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ದೇಶ ವಿಭಜನೆಗೆ ವಿರೋಧಿಸಿದ್ರು. ವಲ್ಲಭಭಾಯ್ ಪಟೇಲ್ ಕೂಡ ವಿರೋಧ ಮಾಡಿದ್ರು. ಗಾಂಧಿಯವರನ್ನ ಮಹಾತ್ಮ, ರಾಷ್ಟ್ರಪಿತ ಅಂತ ಕರಿಬೇಡಿ, ಈ ಪದಗಳಿಗೆ ಅವರು ಯೋಗ್ಯರಲ್ಲ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು. ಅಲ್ಲದೆ ದೇಶ ಧರ್ಮಾಧಾರಿತ ವಿಭಜನೆ ಮಾಡಿದ್ರೆ ಪಾಕಿಸ್ತಾನದ ಕಟ್ಟಕಡೆಯ ಹಿಂದೂ ಕೂಡ ಭಾರತಕ್ಕೆ ಬರಬೇಕು, ಭಾರತದ ಕಟ್ಟಕಡೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು ಎಂದು ಅಂಬೇಡ್ಕರ್ ಅವರು ಹೇಳಿದ್ರು ಅಂತ ಯತ್ನಾಳ್ ತಿಳಿಸಿದರು. ಇಸ್ಲಾಂನಲ್ಲಿ ಮತ್ತೊಂದು ಧರ್ಮದವರನ್ನ ಸಹೋದರ ಭಾವದಿಂದ ನೋಡುವುದಿಲ್ಲ. ಜೊತೆಗೆ ಯಾವುದೇ ರಾಷ್ಟ್ರಕ್ಕೆ ಅವರು ನಿಷ್ಠೆ ಇರುವುದಿಲ್ಲ. ತಮ್ಮ ಇಸ್ಲಾಂ ಧರ್ಮವೇ ಶ್ರೇಷ್ಠ ಅಂತಾರೆ ಅನ್ನೋದನ್ನ ಅಂಬೇಡ್ಕರ್ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂತ ಯತ್ನಾಳ್ ತಿಳಿಸಿದರು. ಇನ್ನು ಬಿಜೆಪಿಗೆ ಯತ್ನಾಳ್ ಯಾವತ್ತೂ ಮರಳಿ ಬರೋದಿಲ್ಲ ಅನ್ನೋದು ಕೆಲವರ ಭ್ರಮೆಯಾಗಿದೆ. ಕೇಂದ್ರದ ನಾಯಕರು ನನ್ನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಲಿ, ಆಗ ಗೊತ್ತಾಗುತ್ತೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು. ಇನ್ನು ಯುದ್ಧ ವಿರಾಮಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ ಯತ್ನಾಳ್, ನೆಹರು ಹಾಗೂ ಗಾಂಧಿ ಮಾಡಿದ ತಪ್ಪನ್ನ ಮೋದಿ ಯಾವತ್ತಿಗೂ ಕೂಡ ಮಾಡಬಾರದು. ಭಾರತದ ಸೈನ್ಯದಿಂದ ಬಲಿಷ್ಠವಾಗಿದೆ. ಈ ಹಿಂದೆ ಶಿಮ್ಲಾ ಒಪ್ಪಂದದಿಂದಾಗಿ ಭಾರತಕ್ಕೆ ಬಹುದೊಡ್ಡ ಹಾನಿಯಾಯಿತು ಅಂತ ತಪ್ಪು ಮರುಕಳಿಸಬಾರದು ಅಂತಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,